ಬೆಂಕಿ ಹಾಕಿ ಬೆಂಕಿ ಹಾಕಿ. ಯಪ್ಪ ಯಾವ್ದು ಗುರು ಇದು ಆನೆ ಗುರು. ನನ್ನ ಲೈಫಲ್ಲೇ ನೋಡಿಲ್ಲ ಈ ತರ ಆನೆ. ನಮ್ಮ ಮಕ್ಕನ ಆನೆನೇ ಡೇಂಜರ್ ಅಂತ. ಇದ್ಯಾವ್ದು ಗುರು ಶಿಂಡ ನೆನ್ಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ. ಬೆಂಕಿ ಬನ್ನಿ ಇಷ್ಟೆಲ್ಲ ಬೆಂಕಿ ಹಾಕಿದ್ದೀವಿ. ಬರ್ರ ಆನೆ ಅಲ್ಲಿದ್ದ ಬರ್ರ ಯಾರು ತಿರಾಕ ಬರ ಆನೆ ಅಲ್ಲ. ಈ ತರ ನಾನು ನೋಡೇ ಇಲ್ಲ. ನಾನು ನೋಡಿಲ್ಲ ನಿಜಲು. ಜಿಮ್ ಮೊದ್ಲು ನೀವ್ ಹೇಳ್ತೀವ್ರಿ ಎದ್ರಕಬೇಡ ಅಂತ. ಈ ತರ ಅಂತ ಗೊತ್ತೇ ಇರ್ಲಿಲ್ಲ ನಂಗೆ. ಡೇಂಜರ್ ಬನ್ನಿ ಹೋಗೋಣ ಬನ್ನಿ. ಎತ್ತಾವ ಬತ್ತಾವೆ ಏ ಇಲ್ಲ. ಈಗ ಅವ ಅಣ್ಣ ಬಂದವ್ರೆ. ಈಗ ಅಣ್ಣ ಬಂದವ್ರೆ ಬತ್ತಾವೆ. ನನಗಿಂತ ಧೈರ್ಯ ಮಂತ್ರು ಅಂದ್ರೆ ಇವ್ರೆ. ಆದ್ರೆ ಹಂಗಂದ್ರೆ ಉಲ್ಟಾ ತಿಳ್ಕೊಳ್ಳಿ. ನನಗಿಂತ ಭಯ ಅಂದ್ರೆ ಡೈರೆಕ್ಟರ್ಗೆ ಇದು ಮಿಸ್. ಇದು ಹಾಕಳ್ದೆ ಹೋದ್ರೆ ಡೈರೆಕ್ಟರ್ಗೆ ಕಳೆ ಇಲ್ಲ. ಕಮ್ಮಿ ಬೇಜಾರಾಯ್ತು ಅಂತಿದ್ಯಲ್ಲ ಡೈರೆಕ್ಟ್ರೆ. ಅಕ್ಕಿ ಕೊಟ್ಬಿಡ್ತೇನೆ. ಹಲೋ ಸ್ವಾಮಿ ಬನ್ನಿ ಕಾಟನ್ ಹೊಲ್ದು ಬಂದವ್ರ. ಅವಣ್ಣ ನೀವೇ ಬರ್ಬೇಕು ಅಂತವ್ರೆ. ಕೊಡ್ತೀನಿ ಅವ್ರ ಕೇಳಿ. ಹಲೋ ಸ್ವಾಮಿ ಎಲ್ಲಿದ್ದಾರೆ? ಬನ್ನಿ ಸ್ವಾಮಿ. ಟ್ಯಾಕ್ಟ್ರಿ ಇವಾಗ ಮಾದಪ್ಪ ಎತ್ಕೊ ಬರ್ತಿದ್ದಾನೆ. ಆದ್ರೆ ಇವ್ರು ಅವರೇ ಎದ್ರಕೊಂಡಿದ್ದಾರೆ ಇವತ್ತು. ಸೊ ಇವಾಗ ಅವರು, ನಾನು, ಮಾವ, ಡೈರೆಕ್ಟ್ರು ಎಲ್ರು ಹೋಗೋಣ. ಬಟ್ ಇನ್ನ ಟ್ಯಾಕ್ಟ್ರಿನೇ ಎತ್ಕೊ ಬಂದಿಲ್ಲ ಇನ್ನೊಬ್ಬ ಡ್ರೈವರು. ಅದೇ ಬಿದ್ದೋಡಿದ್ರಲ್ಲ ಅವತ್ತು ಆನೆ ಬಂದಾಗ. ಅವತ್ತು ಆನೆ ಆ ಕಡೆಯಿಂದ ಬರ್ತದೆ, ಆ ಡ್ರೈವರ್ ಟ್ರ್ಯಾಕ್ಟ್ರಿನೇ ಬಿಟ್ಬಿಟ್ಟು ಬಿದ್ದು ಓಡ್ತಾವನೆ. ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಇವಾಗ ಈ ಸ್ವಾಮಿನ ಕರ್ಕೊಂಡು ಹೋಗೋಣ. 5 ದಾನ ಇಲ್ಲೇ ದಾಟಬೇಕು. ನಮ್ಗೆ ಈ ರೋಡ್ ಐತಿ ಮೇಲೆ ಅಲ್ಲೇ ದಾಟಬೇಕು. ಅಂಜಿಕೆ ಬಿಡ್ಬಿಡಿ. ನಾನು ಅವ್ರಿಗೂ ಭಯ ಪಡ್ಬಾರ್ದು. ಆನೆ ಬಂದು ನುಗ್ಗಿದ್ರೆ ನಿಜಲು ಆನೆ ಬಂದು ನುಗ್ಗಿದ್ರೆ ನಮ್ಗೆ ಇಷ್ಟ. ಅವರು ನಿಜ ನಾನು ಅದನ್ನೇ ಕೇಳ್ಕೊತಿರೋದು. ಆನೆ ಬರ್ಲೇಬೇಕು ಹೊಲಕ್ಕೆ. ಹಾಗಾಗಿ ಹೇಳ್ತೀನಿಲ್ವಾ ಹಂಗೆ. ಆನೆ ಬಂದು ನುಗ್ಗಿದ್ರೆ ಹೊಲಕ್ಕೆ ಲಕ್ಷ್ಮಿ ಅಂತಾರೆ. ಲಕ್ಷ್ಮಿ ನಿಜ ಲಕ್ಷ್ಮಿ. ಆದ್ರೆ ಅಲ್ಲಿ ಆನೆ ಓಡಿಸ್ತವ್ರು ಡೈರೆಕ್ಟ್ ಅಲ್ಲಿಗೆ ಅಲ್ಲಿಗೆ ಹೋಗು. ಆನೆ ಬಂದು ನುಗ್ಗಿದ್ರೆ ಲಕ್ಷ್ಮಿ. ಅದನ್ನೆಲ್ಲ ಮೇಯ್ಕೊಂಡ್ರೆ ನಮ್ಮ ಮಾವ ಆನೆ ನೋಡಿದ್ರು ಬುಡ್ಲಿ ಮೈಕಳ್ಳಿ ಅಂದ್ಬಿಟ್ಟು 5 ದಿನ ಮೇಯ್ಸ. ಇನ್ನೊಂದ್ ಸ್ವಲ್ಪ ದಿನ ಗೈಸ್ ನಾವು ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಸ್ವಲ್ಪ ದೂರ. ತಿಂಗ್ಳಗಟ್ಟೆ ಮೇಯ್ದ್ರೆ ನಮ್ಗೂ ಲಾಸು. ಅದ್ನೇ ನಾನು ಹೇಳಕ್ ಬಂದದ್ದು. ಸ್ವಾಮಿ ನಡ್ರಿ ಮುಂದಕ್ಕೆ ಭಯವಂತ. ಮುಂದಕ್ಕೆ ನಡ್ರಿ. ಅಲ್ಲೆಲ್ಲ ಜಾತ್ರೆಯಲ್ಲಿ ಸೌಂಡ್ ಮಾಡ್ತಾರಲ್ಲ, ಪೀಪಿ ಡೋಲು ಎಲ್ಲ ನೋಡ್ಕೊಂಡು ಆತರ ಸೌಂಡ್ ಮಾಡ್ಕೊಂಡು ಓಡಿಸ್ತಾವ್ರೆ. ಓಣ ಬನ್ನಿ. ಕ್ಲಚ್ ಹಿಡಿದು ಗೇರಕ್ಕೆ ಹಾಕ್ಬೇಕು. ಏನಿ ಕೈ ಕಾಲ್ ಮಡಗಿಲ್ಲ. ಮುರಿದೋಯ್ತು. ಆನೆ ಎಲ್ಲಿದ್ದು? ಇಲ್ಲ ಇದ್ದ. ಬನ್ನಿ ನಮ್ಮ ಮಾಳಕ್ ಬಂದೇ ಬಿಟ್ರ. ನನ್ನ ಬೈಕ್ಲೇ ಬಂದ್ಬಿಟ್ರು. ನಿಮ್ಮ ನಾನು ಹೇಳಿದ್ದೆ ಮಹೇಶನ್ಗೆ ಬರ್ತಾರೆ ಅಂತ ಓಡಿಸ್ತಾವ್ರೆ. ಅಲ್ಲಿ ನೋಡ್ರಿ ಆರ್ತಿ ಬೈಲಿ. ಮಕನ ಗುರು ಇದು. ಹೇ ಮಕನ. ನಾವು ನಾರ್ಮಲ್ ಆನೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಇದು ಮಕನ. ಹಾ ಅದೇ. ಸರಿ ಇಲ್ಲ ಕಾರ್ತಿ, ಓಡಕ್ ರೆಡಿ ಆಗಿರಿ. ಇರ್ಲಿ. ನೋಡ್ರಿ ನಮ್ ಮುಂದೆ ಮಕನ ಆನೆ ಯಾವ ತರ ನಿಂತಿದೆ. ಎಷ್ಟು ಸೌಂಡ್ ಮಾಡ್ತಾ ಇದಾರೆ ಇಡೀ ಊರ್ಗೂರೆ. ಆದ್ರೆ ಅದ್ರ ಪಾಡ್ಗ ಅದು ಜೋಳ ತಿಂತ ಇದೆ. ನೀನ ಮದಪ್ಪ 7 ಮಂದಪ್ಪ. ಬಸಪ್ನ ಆನೆ ಅನ್ಕೊಂಡಲ್ಲ. ನೋಡ್ರಿ ತಿರ್ತದೆ ಇವಾಗ. ಇವತ್ತೇನೋ ಹೋಗ್ತಾವನೆ. ಬೆಂಕಿ ಹಾಕಿ ಬೆಂಕಿ ಹಾಕಿ. ನಾವು ನೋಡ್ಕತ್ತೀವಿ. ಹಾಕಿ. ಅಲ್ಲೇ ಇರಪ್ಪ, ಬರ್ಬೇಡ. ಅಲ್ಲೇ ಇರಪ್ಪ. ಹೋಗು ನಿನ್ ಪಾಡ್ಗೆ ಹೋಗು.
ಎಲ್ಲಿ ಆನೆ? ಎಲ್ರಪ್ಪ ಆನೆ ಕಾಣಿಸ್ತಿಲ್ಲ? ಕಾಣಿಸ್ತಾ ನೋಡಿ. ಬಾ 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 ಬಾ. ಓಯ್ ತಿರ್ಕ ನೋಡ್ತಾ ಇದ್ಯಾ? ಹೋಗು 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 ಹೋಗು, ತಿರ್ಗ್ಬಿಟ್ಟೆ ನೋಡ್ದೆ. ಹೋಗ್ ಕಾಡ್ಗೋ ಹೋಗು ಹೋಗು ಹೋಗು. ಇವತ್ತೇ ಫಸ್ಟ್ ನೋಡ್ರಿ ನಾವು ಓಡಿಸ್ತದಕ್ಕೆ ಹೋಗ್ತಾ ಇರೋದು. ಟ್ರ್ಯಾಕ್ಟರ್ ಬಂದ್ರು ಹೋಗ್ತಾ ಇರ್ಲಿಲ್ಲ. ಹಾಗೆ ಬೆಂಕಿಗಳು ಎತ್ಕೊ ಬನ್ನಿ. ಓಕೆ, ಬೆಂಕಿ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ನೋಡ್ರಿ. ನಿಧಾನಕ್ಕೆ ಬಾ. ಹೋಗು. ಆನೆ ನೋಡಿದ್ರೆ ಭಯ ಇಲ್ಲ ಗುರು, ಆನೆ ನೋಡ್ದಿದ್ರೆ ಭಯ. ಅದು ಸರಿಲ್ಲ, ಸೈಲೆಂಟಾಗಿ ನಿಂತ್ಕೊಬಿಡುತ್ತೆ. ಹಾ ಇವಾಗ ಬರ್ಲಿ. ಬರಲ್ಲ, ಹತ್ತಿರಕ್ಕೆ ಬರಲ್ಲ ಅದು. ಹೋಗು. ಹಾ ಹೋಗು. ಈಗ ಎಲ್ಲ ಲಾಸ್ಟ್ ಲವರ್ ನೋಡಿ ಹಿಂಗೆ ಕೈಸ್ ನಮ್ ಡೈರೆಕ್ಟ್ರು ಫುಲ್ ಧೈರ್ಯ. ಇವ್ರು ಏನ್ ಮಾಡೋದು ಅಣ್ಣ? ಇಲ್ಲಿ ನೋಡಿ ಬೇಕಾದ್ರೆ ನೀವೇ ಅಲ್ಲ ಕಡೆ ಬೇಡ್ರಿ. ಅಲಾಕಿ ಆನೆಯಲ್ಲಿದ್ದು ಆನೆ ಕಾಣ್ತೀರಿ, ಏನ್ ಮಾಡೋದು? ಫುಲ್ ಮರ ಕಾಣ, ಫುಲ್ ಕಾಡ್ತಾರ. ಇಲ್ಲಿ ಹೋದ್ ಯಾವ ಗ್ಯಾರಂಟಿ ಹೋದಾರೆ ಇಲ್ಲಿಗೆ? ನಿನ್ ಗ್ಯಾರಂಟಿ ಮೇಲೆ ಸೇಫ್ಟಿ ಮುಖ್ಯ ಗೈಸ್, ಸೇಫ್ಟಿ ಫಸ್ಟ್. ಟ್ಯಾಕ್ಟ್ರಿ ಹೋಗೋಣ ಬನ್ನಿ. ಓಡ್ರು. ಇದು ಡೈರೆಕ್ಟರ್ ಅಡ್ಡ. ಮುಂದ್ಗಡೆಯಿಂದ ಆನೆ ಬಂದ್ಗಿನ್ಬಿಟ್ಟತು, ಬೇರೆ ಆನೆಗಳು. ಇದು ಅಣ್ಣ ಏನ್ ಹೇಳಕ್ ಬಂದೆ? ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಕಂಫರ್ಟಬಲ್ ನೀವು ಗಟ್ಟಿಯಾಗಿ ಕೂತ್ಕೋಬೇಕು. ಗಾಡಿ ಕಲ್ಲು ಗಿಲ್ಲು ಸಿಕ್ಕಿದ್ರು ಚೆನ್ನಾಗಿರೋ ಟಾರ್ಚ್ ಇದ್ದ ಸುಮಾರು ನನ್ ಬೇಡ್ರಿ ಒಂದ್ ಚೆನ್ನಾಗಿರೋ ಟಾರ್ಚ್ ಇಸ್ಕ. ಬಿಡು ಬರಲ್ಲ ಕಣ. ಹಿಂಗೆ ನಮ್ ಡೈರೆಕ್ಟ್ರು. ಆನೆ ನೋಡಿದ್ರೆ ಭಯ ಆಯ್ತಿಲ್ಲ, ನಿನ್ನ ನೋಡಿದ್ರೆ ಭಯ ಆಯ್ತು ನಮ್ಗೆ. ಎದುರಿಸಿ ಬಿಡ್ತಾನೆ ಫುಲ್ಲಾಗೆ. ಮೈಕ್ ಎತ್ಕೊಳ್ಳಿ ಟ್ಯಾಕ್ಟ್ರಿ ಹೋಗ್ತಾ ಇದೀವಿ, ಹೋಗೋಣ ಬಂದ್ರೆ. ಆನೆ ಎಲ್ಲಿದ್ ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ಆ ಕಡೆ ಬನ್ನಿ ಸ್ವಾಮಿ. ಸೈಟ್ ಬಂದು ಆಮೇಲೆ ನೋಡ್ಕೊಳ್ಳಿ. ಮರಪ್ಪ ಅಲ್ಲಿ ಮೇಲೆ ಹೆಂಗೆ ಲೆಫ್ಟ್ ನೋಡಲ್ಲ ನಿಂತ. ಇದೇ ಬೇರೆ ಕೊಂಬನೆ ಬೇರೆ ಕಣ. ಇದು ಸಿಂಡ ಅವ್ರು ಹೇಳಿದ್ರಲ್ಲ ಆನೆ ಇಲ್ಲಿ ಬತ್ತೆ ಮಾಮೂಲಿ ಅಂತ. ಅದು ಮತ್ತೆ ಈ ಆನೆ ಯಾಕ ಆನೆ ಅಲ್ಲಿ ಹೋಗಿದ್ದಂತೆ. ಬರ್ರ ಆನೆ ಅಲ್ಲಿದ್ದಂತೆ. ಬರ್ರ ಯಾರು ತೀರಾಕ ಬರ ಆನೆ ಅಲ್ಲದ ಸಮಯ. ಆನೆ ಅಲ್ಲಿ ಕಾಡ್ನವ್ರು ಕಳ್ಕೊಂಡು ಹೋಗಿದ್ದಂತೆ. ಬಾ ತೀರಾಕ ಬಾ. ಟ್ಯಾಕ್ಟ್ರಿ ಮುಂದೆ ಹೋಯ್ತು, ನಮ್ ಹಿಂದೆ ಬತ್ತಿದವರೆಲ್ಲ ಹಿಂದೆ ಹೊಟ್ಟೋದ್ರು. ಮಧ್ಯ ನಾನು ವಿಕಾಸ್ ಇಬ್ರ ಇದ್ದೀವಿ. ಇವಾಗ ನಾವು ಆನೆ ಇಲ್ಲಿದೀವಿ ಅನ್ಬಿಟ್ಟು ಇಲ್ಗ ಹೋಗೋದು ಇಲ್ಲ ಹಿಂದಕ್ಕೆ ಹೋಗೋದು. ಅಲ್ಲೊಂದ್ ಆನೆ ಅದೇ ಅಂತ ಹೇಳ್ತಾವ್ರೆ. ಇಲ್ಲಿ ಬೇರೆ ಈಗ ಇಲ್ಲೊಂದ್ ಆನೆ ಜಸ್ಟ್ ನಾವು ಅಲ್ಲಿ ತುಡುಕಿದ್ದೆ ಬೇರೆನೆ. ಇಲ್ಲಿ ಬಂದ್ ನೋಡಿದ್ರೆ ಕೊಂಬಾನೆ ನಿಂತಿದೆ. ಇವಾಗ ನಮ್ ಸುತ್ತ ಆನೆಗಳಿದಾವೆ, ಯಾವ ಕಡೆಯಿಂದ ಬರ್ತವೆ ಅನ್ನೋದು ಗೊತ್ತಿಲ್ಲ. ಅಣ್ಣ ಬರ್ಲಿ, ಅಲ್ಲಿ ಜೀಪ್ ಅದ ಉಂಟು. ಅಲ್ಲಿ ನೋಡ್ದಣ್ಣ ಸರಿ ನೀನು. ಲೆಫ್ಟ್ ಕಾಕೆ ಪಾಸ್ ಆಯ್ತು. ಲೆಫ್ಟ್ ಕಾಕೆ ಪಾಸ್ ಆಯ್ತು. ಓಕೆ, ಟ್ಯಾಕ್ಟ್ರಿ ಮುಂದೆ ಹೋಗ್ತಾ ಇದೆ ಹುಡ್ಕೊಂಡು. ಇನ್ನ ಆನೆ ಕಾಣಿಸಿಲ್ಲ. ಅಲ್ಲೇನೋ ಪಾಸ್ ಆದಂಗೆ ಆಯ್ತು, ಅದು ಆನೇನೋ ಏನೋ ಗೊತ್ತಾಗಿಲ್ಲ. ಇಲ್ಲ ಇದು ಇವಾಗ ಹೋಗಿರೋದೆ ಸ್ವಾಮಿ. ಅದೇ ಈ ಮರದಡಿ ನಿಂತಿತ್ತಂತೆ. ಹೊಲ್ದವ್ರು ಹೇಳಿದ್ರಲ್ಲ ಈಗ ಇಲ್ಲಿ ಬಂದಿದ್ದ. ಈಗ ಹೋಗಿರೋ ಅಜ್ಜಿ ಇದು. ಇಲ್ಲಿ ಮ್ಯಾಲ್ಕದೆ ಬನ್ನಿ.
ಕಡೆ 3 ಕಾಲ್ನಡೆ ಆನೆ ಹೋಗ್ತಿದೆ, ಆ ಮಕ್ಕನನ್ನು ಸೇರಿ 4 ಕಾಲ್ನಡೆ ಇದಾವೆ. ಓಕೆ ಹೋಗೋಣ ಬನ್ರಿ. ಬೆಂಕಿ ಹಾಕು. ಬರ್ಲಿ ಬಾ ಬೆಂಕಿ ಹಾಕಿ. ನೀನ್ ಬೆಂಕಿ ಹಾಕು. ಬೆಂಕಿ ಹಾಕಿ. ಬರ್ತದೆ. ಬ್ಯಾಟ್ರಿ ಹಾಕು. ಬರ್ಲಿ. ಲೇ ಕಳ್ಳ, ಅದ್ ನೋಡ್ರಿ, ಇದಕ್ಕೆ ಭಯನೇ ಇಲ್ವಲ್ಲ. ಲೇ ಕಾಡ್ಗೆ ಹೋಗೊಂಡ್ರೆ ಇತ್ತೀಚೆಗೆ ಬಾ ನೋಡಪ್ಪ. ಒಲ್ವೆಲ್ಲ ಇಷ್ಟೆಲ್ಲ ಬೆಂಕಿ ಹಾಕಿದೀವಿ. ಹೋಗ್ತಿದ್ಯಾ ನೋಡಿ ಅದು. ಆಗಲ್ವಾ? ಬನ್ನಿ. ಇದ್ಯಾವ್ದು ಗುರು ಇದು? ಇಷ್ಟು ಸೌಂಡ್ ಇದ್ರು, ಇಷ್ಟು ಬೆಂಕಿ ಇದ್ರು ಬರ್ತಿದ್ಯಲ್ಲ. ಯಪ್ಪ, ಯಾವ್ದು ಗುರು ಇದು ಆನೆ? ನೋಡ್ರೆ, ಅದು ಹೋಯ್ತಾನೆ ಇಲ್ಲ ಗುರು. ನೋಡಿ, ಇದ್ಯಾವ್ದು ಗುರು ಇದು ಆನೆ? ಟ್ಯಾಕ್ಟ್ರಿಗೆ ಬತ್ತಾದ. ಬೆಂಕಿ ಹಾಕಿ. ಹತ್ತತ್ರಕ್ಕೆ ಬನ್ನಿ. ಬೆಂಕಿ ಬನ್ನಿ. ಗುರು, ನನ್ನ ಲೈಫಲ್ಲೇ ನೋಡಿಲ್ಲ ಈ ಥರ ಆನೆ. ನಮ್ಮ ಮಕ್ಕನ ಆನೆನೇ ಡೇಂಜರ್ ಅಂತ. ಇದ್ಯಾವ್ದು ಗುರು? ಶಿಂಡ. ಬನ್ನಿ ಇಲ್ಲಿ ಇರಬೇಡಿ, ಹೋಗೋಣ. ಬನ್ನಿ. ನಡ್ರಿ, ಓಡ್ರಿ. ಅಕ್ಕ, ನಾನು ಇಲ್ಲೆಲ್ಲಾರು ಇರುತ್ತೆ ನೋಡ್ರಿ. ಇವತ್ತಿನ ತರ ಅಡ್ವೆಂಚರ್ಸ್ ನಾವ್ ಯಾವತ್ತೂ ಮಾಡಿಲ್ಲ. ಗೊತ್ತು ಮೊದಲೇ ಫಸ್ಟ್. ಅದ್ಯಾವ್ದು ಆತರ? ಹೌದು ಸ್ವಾಮಿ. ಒಟ್ನಲ್ಲಿ ನನ್ನ ಲೈಫ್ ಈ ತರ ನಾನು ನೋಡೇ ಇಲ್ಲ. ನಾನು ನೋಡಿಲ್ಲ ನಿಜಲು. ಜೀವ ಮೊದ್ಲು ನೀವ್ ಹೇಳ್ತೀವ್ರಿ ಎದ್ರಕಬೇಡ ಅಂತ. ಈ ತರ ಅಂತ ಗೊತ್ತೇ ಇರ್ಲಿಲ್ಲ ನಂಗೆ. ಬ್ಯಾಟ್ರಿ ಸೌಂಡ್ ಗೆ ಓಡ್ತಾ ಇಲ್ಲ ಅಂತ ಅಂದ್ರ ಲೆಕ್ಕ. ಎಲ್ಲಿ ನನಗೆ ಎಲ್ಲಿ ಭಯ? ಇಲ್ಲಿ ಒಬ್ರೇ ಅವರೇ ಪಾಪ. ಇವ್ರು ಬರ ಗಾಡಿಲಿ ನಾನು ಕೂಡ ಬಿಡಿ ಸ್ವಾಮಿ. ಗಾಡಿ ದಂಡ ಬರೋದು ನಿಂತ ಗಾಡಿ ನಿಲ್ಸ್ಬಿಟ್ಟು ಕೂಡ ಬಿಡ್ತೀನಿ. ಅದೇನಿಲ್ಲ, ತೊಂದ್ರೆ ಇಲ್ಲ ಸ್ವಾಮಿ. ವಾಹನ ನೋಡ್ಕೊಂಡಿದ್ದೆ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ. ನಿಮ್ ಟಾರ್ಚ್ ಆಗಲ್ಲ, ಟಾರ್ಚ್ಗಳನ್ನ ನೋಡ್ತಾ ಇದೆ ಹೊರತು ಗಾಡಿನ ನೋಡಲ್ಲ. ಟ್ಯಾಕ್ಟ್ರಿನ ಅದು ಅಬ್ಸರ್ವ್ ಮಾಡ್ತಾ ಇಲ್ಲ. ನೋಡೋದ್ ಬೇಕಾರೆ ವಿಡಿಯೋ ಆದ್ರೆ ನೋಡಿ, ಬೇಕಾರೆ ವಿಡಿಯೋ ಇಲ್ಲ ಅದೇ ನೋಡಪ್ಪ. ನನ್ ಜೀವನದಲ್ಲಿ ಈ ತರ ಆನೆ ನೋಡೇ ಇಲ್ಲ. ಮಕ್ಕನ ನೋಡಿದೀನಿ. ಇದು ಆನೆ ಸಿಂಡ. ಅಯ್ಯಪ್ಪ ಸ್ವಾಮಿ, ನೆನ್ಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ. ಇಲ್ಲಿ ನಮ್ ಎಲ್ರಿಗಿಂತ ಧೈರ್ಯವಂತರು ಅಂದ್ರೆ ಸ್ವಾಮಿ. ಆದ್ರೆ ಆನೆ ದಂಡೆಲಿ ಇದ್ರು ಅದ್ರ ಹತ್ರಕ್ಕೆ ಹೋಗಿ ಓಡಿಸ್ತಾರೆ. ಇಷ್ಟ ದಿನ ಆ ಮಕನ ಆನೆನ ಹತ್ರಕ್ಕೆ ಹೋಗಿ ಓಡಿಸ್ತಿದ್ರು ಇವ್ರೊಬ್ರೆ. ಆದ್ರೆ ಇವ್ರು ಅವರೇ ಎದ್ರಕೊಂಡಿದ್ದಾರೆ ಇವತ್ತು. ಈ ತರ ಡೇಂಜರ್ ಆನೆ ಯಾವತ್ತೂ ನೋಡಿಲ್ಲ ಸ್ವಾಮಿ. ನಿಜವಾಗ್ಲೂ ನೋಡಿಲ್ಲ ಸ್ವಾಮಿ. ನೋಡ್ರದಲ್ಲಿ ನನಗೆ ಒಬ್ಬನಿಗೆ ನೀವು ಒಬ್ರು ಇದಾರಲ್ಲ ಭಯ. ನನಗೆ ಎಲ್ಲಿ ಯಾಕೆ ಗಾಡಿನ ನೋಡಲ್ಲ ಸ್ವಾಮಿ. ಆಳ್ನಂತ ಸ್ವಾಮಿ ನಂದು ಮನೆ ಫೋಕಸ್ ಇದು ದೂರ. ಡೇಂಜರ್ ಸ್ವಾಮಿ. ಅಕ್ಕಿ ಸಿಡಿಕೆ ಸರಿ ಬನ್ನಿ ನಮ್ ಡೈರೆಕ್ಟ್ ಯಜಮಾನ್ರೆ 1 ಕಿಂಟ್ ಹೋದ್ರಿ ಆನೆ ಹತ್ರ. ಜೋಳ ತಿನ್ನಕ್ಕೆ ಡೈಲಿ ಇಲ್ಲಿ ಕೆರೆ ಇಲ್ಲ, ಅದು ಜೋಳ ತಿನ್ಕೊಂಡು ಹೋದ್ರು ಹೋಗ್ಲಿ, ಆ ಆನೆ ಹತ್ರ ಮಾತ್ರ ಹೋಗ್ಬೇಡಿ. ಅದು ಸಾಮಾನ್ಯ ಆನೆ ಅಲ್ಲ, ಟ್ಯಾಕ್ಟ್ರಿನೇ ಎತ್ತಕ್ ಬರುತ್ತೆ. ನಾವ್ ಇಷ್ಟೊತ್ತು ಆನೆ ಓಡಿಸಿದ್ದು ಇವ್ರ ತೋಟದೆಲ್ಲ ಮೇಯ್ತಾ ಇದ್ದಿದ್ದು. ಜೋಳ ಮೇಯ್ತಾ ಇದೆಯಲ್ಲ ಅನ್ಬಿಟ್ಟು ಎಲ್ರು ಸಪೋರ್ಟ್ ಆಗಿ ಒಟ್ಟಿಗೆ ಬಂದು ಅದನ್ನ ಓಡ್ಸೋಣ ಅನ್ಬಿಟ್ಟು ಹೋದ್ರೆ ಈ ತರ ಸ್ವಾಮಿ. ಫಾರೆಸ್ಟ್ ನವ್ರು ಫೋನ್ ಮಾಡಿ ಬರ್ಲಿ. ಇಲ್ಲ, ಅಲ್ಲಿ ನಾಲ್ಕಿದ್ವು. ಒಂದು ಮಕನ, ಇನ್ನೊಂದ್ 2 ಕೊಂಬಾನೆ, ಇನ್ನೊಂದ್ ಚಿಕ್ಕನೆ,
ಇನ್ನೊಂದು ಇದು ಇವಾಗ ಟಿಸ್ಕ ಬತ್ತಿತ್ತಲ್ಲ ಅದು. ಚಿಕ್ಕನೆ ಅವು ಮಕನಾನೆ ಹೊಂಟೋಯ್ತು, ಟಾಟಿ ಸೌಂಡ್ ಹೊಂಟೋಯ್ತು, ಯಾಕೆ ಓಡಿಸ್ಬಿಟ್ಟಿದ್ದು ಅಲ್ಲೇ ಹೋಗಿಲ್ಲ. ಅದು ಇವ್ರದ್ದು ತೋಟನೇ ಅಲ್ಲ, ನಮ್ದು ತೋಟ ಅಲ್ಲ. ಇವ್ ಇಲ್ಲಿ ಬಂದಿರೋರ್ದು ಯಾರ್ದು ತೋಟ ಅಲ್ಲ, ತೋಟ ಇಲ್ಲಿ ನೋಡಲ್ಲಿ ನಿಂತವ್ರಲ್ಲ ಅವ್ರದ್ದು. 2 ಅವರ್ ಇಂದ ಟ್ಯಾಕ್ಟ್ರಿನ ಓಡಿಸೋರ. ಎಷ್ಟು ಡೀಸೆಲ್ ಕುಡ್ದಿರ್ಬೋದು. ಇವ್ರಿಗೆ ಏನು ಬೇಡ, ಅಚ್ಚುಕಟ್ಟಾಗಿ ಇವ್ರು ತೋಟಗಳಲ್ಲಿ ಮಲಿಕೋಬೋದಾಗಿತ್ತು, ಅಚ್ಚುಕಟ್ಟಾಗಿ ಮಲಿಕೋಬೋದಾಗಿತ್ತು. ಟ್ಯಾಕ್ಟ್ರಿ ಕೊಟ್ಟು ಇವ್ರನ್ನೆಲ್ಲ ಕಳಿಸಿ ಏನು ಕೊಡ್ಸೋದು ಅಲ್ಲ. ಈ ಯಜಮಾನ್ರು ಒಬ್ಬೊಬ್ಬರ ಇಲ್ಲಿ ಕಾಯ್ಕೊಂಡಿರ್ತಾರಲ್ಲ, ಆ ತರ ಬಂದ್ಬಿಟ್ರೆ ಏನ್ ಮಾಡೋದು? ಹೋಗಿ ಯಜಮಾನ ನೀವು ಯಾಕೆ ಇಸ್ಕೊಳ್ಳಲ್ಲ? ನೀವು ಬರೋದೇ ಇಲ್ವಲ್ಲ, ಯಾಕೆ ಬನ್ನಿ. ನಾವು ಮನ್ಸ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮನ್ಸ್ರೆ. ಇವಾಗ ಅವ್ರನ್ನ ಹೋಗಿ ಅಲ್ಲಿ ಹೋಗಿ ಓಡಿಸಿ ಅನ್ನೋದು ಅಥವಾ ಹತ್ರಕ್ಕೆ ಹೋಗಿ ಇದ್ ಮಾಡಿ ಅನ್ನೋದು ಆತರ ಎಲ್ಲ ಬೇಡ. ಸೊ ಎಲ್ರು ಮನ್ಸ್ರಿ, ಏನು ಮಾಡೋದಕ್ಕಾಗಲ್ಲ. ಅದು ಒಂದೊಂದು ಆನೆ ಇಷ್ಟು ದಿನ ಅದು ಬರ್ತಾ ಇರ್ಲಿಲ್ಲ, ಎಲ್ಲೋ ಹೊಸದಾಗಿ ಬಂದ್ಬಿಟ್ಟಿದೆ. ಅದು ಸಿಂಡ ಅಂತಾರಲ್ಲ ಆತರ ಆನೆ ಅಂತೆ. ಬಟ್ ಇವಾಗ ನೋಡಿ ಅಷ್ಟು ಬೆಂಕಿ ಹಾಕಿದೀವಿ, ಎಲ್ಲ ಮಾಡಿದೀವಿ, ಆದ್ರೂ ಅದು ಹೋಗ್ತಾ ಇಲ್ಲ. ಇವಾಗ ಫಾರೆಸ್ಟ್ ನವ್ರ ಹತ್ರ ಅದು ಗನ್ನು ಗಿನ್ ಇರ್ತಲ್ಲ, ಅದನ್ನ ತಗೊಂಡೋಗಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಾಗತ್ತೆ ಅಷ್ಟೇ. ಸೊ ಇಲ್ಲಿನ ರೈತರಿಗೆ ಅದು ಸಿಕ್ಕಾಪಟ್ಟೆ ಡೇಂಜರ್. ನಾನು ಮಕನನೇ ಡೇಂಜರ್ ಅಂತಿದೆ, ಬಟ್ ಮಕ್ಕನದಕ್ಕಿಂತ ಅದು ಏನಾದ್ರೂ ರೈತರು ಅದ್ರ ಎದುರುಗಡೆ ಸಿಕ್ಕಿದ್ರೆ ಏನ್ ಮಾಡೋದು? ಅದು ಟ್ಯಾಕ್ಟ್ರಿ ಇತ್ತು, ಬೆಂಕಿ ಇತ್ತು, ಅಷ್ಟು ಜನ ಇದ್ವಿ, ಆದ್ರೂ ಅಷ್ಟು ಬರ್ತಾ ಇದೆ ಅಂದ್ರೆ ಏನ್ ಮಾಡೋದು? ಓಕೆ ಸರ್, ಇಲ್ಲಿನ ರೈತರಿಗೆ ಒಂದ್ ಸ್ವಲ್ಪ ನೀವು ಪಟಾಕಿಗಳು ಅದನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಕೊಡ್ರಿ. ನೀವು ಕೇಳಿ ಯಜಮಾನ್ರೆ, ಹೋಗಿ ಈಸ್ಕೊಳ್ಳಿ. ಪಟಾಕಿ ಎಲ್ಲ ತಂದು ಇಟ್ಕೊಂಡಿರಿ ನೀವು. ಗುಳ್ಳು ಮೇಲ್ಗಡೆ, ಮರದ ಮೇಲ್ಗಡೆ ಹಾಕೊಳ್ಳಿ, ಕೆಳಗಡೆ ಹಾಕೊಳ್ಳೆ ಬರೀ. ಅಲ್ಲೇ ಇರಿ. ಆಮೇಲೆ ಫೋನ್ ಮಾಡಿ ನೀವು ನೋಡಿ, ಇವರು ನಮ್ ಸೈಡ್ ನವರು ತಿಮ್ಮಯ್ಯ ಅವರು ಅಂದ್ಬಿಟ್ಟು ಫೋನ್ ಮಾಡಿ. ಒಳ್ಳೆ ಜನ ಏನು ಇಲ್ಲ, ನೀವು ಕರೆದ ತಕ್ಷಣ ಬರ್ತಾರೆ. ಆಯ್ತಾ? ಫೋನ್ ನಂಬರ್ಗಳು ಇಟ್ಕೊಳ್ಳಿ, ಫೋನ್ಗಳು ಮಾಡ್ರಿ.